ನಮ್ಗೆ ಯಾರು ದೌರ್ಜನ್ಯ ಮಾಡ್ತಿದ್ರೆ, ನಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ರೆ, ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ರೆ, ಅವ್ರಿಗೆ ನೋ ಅಂತ ನಾವು ಹೇಗ್ ಹೇಳೋದು ಅನ್ನೋದನ್ನ ಎಲ್ಲೂ ಕಲಿಸ್ಕೊಡೋದಿಲ್ಲ. ನಾವು ದುಡಿಯೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಆ ದುಡ್ಡನ್ನ ಹೇಗೆ ಬಳಸ್ಬೇಕು, ಹೇಗೆ ಅದನ್ನ ಸ್ಪೆಂಡ್ ಮಾಡಬೇಕು, ದುಡ್ಡು ಬಂದಾದ್ಮೇಲೆ ಅದನ್ನ ಹೇಗೆ ಉಳಿಸ್ಬೇಕು ಅನ್ನೋದನ್ನ ಎಲ್ಲೂ ಹೇಳ್ಕೊಡೋದಿಲ್ಲ. ಎಷ್ಟೊಂದು ಜನ ನಮ್ಮನ್ನ ಹೊಗಳ್ತಾರೆ, ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಿರ್ತಾರೆ, ಬಟ್ ಅದು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಇರೋದಿಲ್ಲ. ಸೊ ಇದರಿಂದ ನಾವೇನ್ ಕಲ್ಕೋಬೇಕು ಅಂತಂದ್ರೆ, ದಿವ್ಯಾ ಮಿಟ್ಟಲ್ ಅಂತ ಹೇಳಿ ಒಬ್ರು IAS ಆಫೀಸರ್ ಇದ್ದಾರೆ. ಇವರು IIT ಮಾಡಿ ನಂತರ IAF ಮಾಡಿ IAS ಆಫೀಸರ್ ಆಗಿರುವಂಥವ್ರು, ಹೈಲಿ ಕ್ವಾಲಿಫೈಡ್ ಪರ್ಸನ್. ಇವರು ಇತ್ತೀಚೆಗೆ ಎಕ್ಸ್ ಅಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ, ಅಂದ್ರೆ ಟ್ವಿಟ್ಟರ್ ಅಲ್ಲಿ. ಈ ಪೋಸ್ಟ್ ಏದ್ರ ಬಗ್ಗೆ ಅಂತಂದ್ರೆ, ಇಷ್ಟೆಲ್ಲ ಹೈಲಿ ಕ್ವಾಲಿಫೈಡ್ ಆಗಿರುವಂತಹ ಒಬ್ರು ಆಫೀಸರ್ ಏನೇನು ಕಲ್ತಿದ್ದಾರೆ ಜೀವನದಲ್ಲಿ, ಎಸ್ಪೆಷಲಿ ಅವರ ಒಂದು IIT ಅಲ್ಲಿ ಆಗಿರ್ಬಹುದು ಅಥವಾ IIML ಆಗಿರ್ಬಹುದು ಅಥವಾ ಒಂದು IAS ಪ್ರಿಪರೇಷನ್ ಅಲ್ಲಿ ಆಸ್ ಅ ಸ್ಟೂಡೆಂಟ್ ಏನೆಲ್ಲ ಅವ್ರಿಗೆ ಕಲ್ತ್ಕೊಳಕ್ಕಾಯ್ತು, ಹಾಗೆ ಏನು ಕಲ್ತ್ಕೊಳಕ್ ಆಗ್ಲಿಲ್ಲ ಅನ್ನೋದ್ರ ಬಗ್ಗೆ ತುಂಬಾ ಡೀಟೇಲ್ಡ್ ಆಗಿ ಇವರು ಒಂದು ಪೋಸ್ಟ್ ಮಾಡಿದ್ದಾರೆ. ಸೊ ಇವರ ಪೋಸ್ಟ್ ಮೂಲಕ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂತಂದ್ರೆ, ಈ ಒಂದು IAS ಆಗಿರ್ಬೋದು, IIT ಆಗಿರ್ಬೋದು, IIM ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇದರಲ್ಲಿ ಈ ಒಂದು ಟಫ್ ಎಕ್ಸಾಮ್ಸ್ಗಳನ್ನ ಹೇಗೆ ಕ್ರ್ಯಾಕ್ ಮಾಡಬೇಕು, ಹೇಗೆ ಪಾಸ್ ಮಾಡಬೇಕು, IIT ಆಗಿರ್ಬೋದು, ಒಂದು ನೀಟ್ ಆಗಿರ್ಬೋದು, ಯಾವುದೇ ಒಂದು ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಆಗಿರ್ಬೋದು, ಇದನ್ನೆಲ್ಲ ಹೇಗೆ ಪಾಸ್ ಮಾಡೋದು, ಹೇಗೆ ಅಚೀವ್ಮೆಂಟ್ ಮಾಡೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗೇನೆ ಈ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ, ರೆಸ್ಪಾನ್ಸಿಬಿಲಿಟೀಸ್ನ ಹೇಗೆ ಎಫೆಕ್ಟಿವ್ ಆಗಿ ನಾವು ಅದನ್ನ ನಿಭಾಯಿಸ್ಬೇಕು ಅನ್ನೋದನ್ನು ಚೆನ್ನಾಗಿ ಹೇಳ್ಕೊಡ್ತಾರೆ. ಆದ್ರೆ ಜೀವನಕ್ಕೆ ಬೇಕಾಗುವಂತಹ ಒಂದು ಲೈಫ್ ಸ್ಕಿಲ್ಸ್, ಜೀವನ ಕೌಶಲ್ಯಗಳು ಹಾಗೂ ಮಾನಸಿಕ ಆರೋಗ್ಯ, ಮೆಂಟಲ್ ಹೆಲ್ತ್ ಬಗ್ಗೆ ಏನೂ ಹೇಳ್ಕೊಡೋದಿಲ್ಲ. ಎಲ್ಲಿಯೂ ಕೂಡ ಇದ್ರ ಬಗ್ಗೆ ನಾವು ಕಲಿಯೋದಿಲ್ಲ. ಇದ್ರ ಕೊರತೆ ಬಹಳ ಇದೆ ಅಂತ ಹೇಳಿ ಇವರು ಪೋಸ್ಟ್ ಮಾಡಿರುವಂಥದ್ದು. ಈ ಒಂದು ಕಾರಣಕ್ಕೆ ಈ ಪೋಸ್ಟ್ಗೆ ಇವತ್ತು 4,405,000 ವ್ಯೂಸು ಆಗಿದೆ. ಇನ್ನೂ ವ್ಯೂಸ್ಗಳು ಜಾಸ್ತಿ ಆಗುವ ಒಂದು ಸಾಧ್ಯತೆ ತುಂಬಾನೇ ಇದೆ. ಇವತ್ತು ಈ ಒಂದು ಎಪಿಸೋಡ್ ಅಲ್ಲಿ ಅವರ ಪೋಸ್ಟ್ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ನಿಮ್ಗೆ ಮಾಹಿತಿನ ಕೊಡ್ತೀನಿ. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಅವ್ರು ಏನೇನು ಪೋಸ್ಟ್ ಅಲ್ಲಿ ಹೇಳಿದ್ದಾರೆ, ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನು ಸುಧಾರಣೆಗಳಾಗಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಫುಲ್ ವಿಡಿಯೋನ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾಡಿಬಿಡಿ. ನೋಡಿ, ಮೊದಲನೇದು ಇವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಡೀಪ್ ಕಮ್ಯುನಿಕೇಶನ್ ಅಂದ್ರೆ ಇವತ್ತು ಹೇಗೆ ನಾವು ಕಮ್ಯುನಿಕೇಶನ್ ಸ್ಕಿಲ್ಸ್ನ ಬೆಳೆಸ್ಕೋಬೇಕು, ಹೇಗೆ ಮಾತಾಡಬೇಕು, ಹೇಗೆ ಪರಿಸ್ಥಿತಿಗಳನ್ನ ಎದುರಿಸ್ಬೇಕು ಎಲ್ಲ ಹೇಳ್ಕೊಡ್ತಾರೆ. ಲ್ಯಾಂಗ್ವೇಜ್ ಹೇಗಿರ್ಬೇಕು, ಗ್ರಾಮರ್ ಹೇಗಿರ್ಬೇಕು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿರ್ಬೇಕು ಎಲ್ಲ ಕೊಡ್ತಾರೆ. ಆದ್ರೆ ನಮ್ಗೆ ಯಾರು ದೌರ್ಜನ್ಯ ಮಾಡ್ತಿದ್ರೆ, ನಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ರೆ, ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ರೆ, ಅವ್ರಿಗೆ ನೋ ಅಂತ ನಾವು ಹೇಗೆ ಹೇಳೋದು ಅನ್ನೋದನ್ನ ಎಲ್ಲೂ ಕಲಿಸ್ಕೊಡೋದಿಲ್ಲ ಅನ್ನೋದನ್ನ ಇವರು ಮೊದಲನೇದು ಹೇಳಿರುವಂಥದ್ದು. ಎರಡನೇದು ಏನ್ ಹೇಳಿದ್ದಾರೆ ಅಂದ್ರೆ, ಎಮೋಷನಲ್ ಮ್ಯಾನೇಜ್ಮೆಂಟ್. ಸೊ ಜೀವನದಲ್ಲಿ ನಮ್ಗೆ ಬಾಲ್ಯದಿಂದ ಸ್ಕೂಲಲ್ಲಿ, ಕಾಲೇಜಸ್ ಅಲ್ಲಿ, ಇಂಥ ಒಂದು ಟ್ರೈನಿಂಗ್ ಸೆಂಟರ್ಸ್ಗಳಲ್ಲಿ ಎಮೋಷನ್ಸ್ ಅನ್ನ ಸಪ್ರೆಸ್, ಅಂದ್ರೆ ನಮ್ಮ ಭಾವನೆಗಳನ್ನ ಸಪ್ರೆಸ್ ಮಾಡಕ್ಕೆ ಹೇಳ್ಕೊಡ್ತಾರೆ ಹೊರತು ಯಾವ ರೀತಿಯಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನೋದು ಹೇಳ್ಕೊಡೋದೇ ಇಲ್ಲ. ಇದನ್ನ ಅವರು ಎರಡನೇ ಪಾಯಿಂಟ್ ಆಗಿ ಹೇಳಿರುವಂಥದ್ದು. ಮೂರನೇದು ಏನಪ್ಪಾ ಅಂತಂದ್ರೆ, ಕ್ರಿಟಿಕಲ್ ಥಿಂಕಿಂಗ್. ಸೊ ನಮ್ಗೆ ಏನೇ ಒಂದು ನಂಬಿಕೆಗಳಾಗ್ಲಿ, ಅಭಿಪ್ರಾಯಗಳಲ್ಲಿ ದೊಡ್ಡವರು ನಮ್ಗೆ ಹೇಳಿದಾಗ ಅದನ್ನ ನಾವು ಬ್ಲೈಂಡ್ ಆಗಿ ಯಾವುದೇ ಒಂದು ಪ್ರಶ್ನೆ ಮಾಡಿದ್ರೆ ನಂಬಬೇಕು, ಅದನ್ನ ಪಾಲಿಸ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಹೊರತು ನಮ್ಗೇನಾದ್ರು ಡೌಟ್ ಇದ್ರೆ, ನಮ್ಗೇನಾದ್ರು ಕ್ಲಾರಿಫಿಕೇಶನ್ ಬೇಕಿದ್ರೆ ಅದನ್ನ ಪ್ರಶ್ನೆ ಮಾಡಿ, ಕೇಳಿ, ತಿಳ್ಕೊಳ್ಳಿ ಅಂತ ಯಾವತ್ತೂ ನಮ್ಮನ್ನ ಪ್ರೋತ್ಸಾಹ ಮಾಡೋದಿಲ್ಲ. ಹಾಗಾಗಿ ಈ ಕ್ರಿಟಿಕಲ್ ಟೈಮ್ಸ್ ಅಲ್ಲಿ ನಮ್ಗೆ ಹೇಗೆ ಕ್ರಿಟಿಕಲ್ ಆಗಿ ಥಿಂಕ್ ಮಾಡಬೇಕು ಅನ್ನೋದು ಗೊತ್ತೇ ಆಗೋದಿಲ್ಲ ಅಂತ ಹೇಳಿರೋದು. ಇನ್ನು ನಾಲ್ಕನೇ ಅಂಶ ಏನಪ್ಪಾ ಅಂತಂದ್ರೆ, ಫಿನಾನ್ಷಿಯಲ್ ಲಿಟ್ರಸಿ. ಸೊ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಂದ್ರೆ ಸ್ಕೂಲ್ಗಳಲ್ಲಿ, ಕಾಲೇಜಸ್ಗಳಲ್ಲಿ ಮ್ಯಾಥ್ಸ್ ಬಗ್ಗೆ ತುಂಬಾನೇ ಹೇಳ್ಕೊಡ್ತಾರೆ. ಮ್ಯಾಥ್ಸ್ನ ನಾವು ತುಂಬಾನೇ ಕಲ್ತ್ಕೊಂಡು ಹೋಗ್ಬಿಡ್ತೀವಿ ಅಲ್ವಾ. ಆದ್ರೆ ಎಲ್ಲಿಯೂ ಕೂಡ ದುಡ್ಡು ಮಾಡಾದ್ಮೇಲೆ, ನಾವು ದುಡಿಯೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಆ ದುಡ್ಡನ್ನ ಹೇಗೆ ಬಳಸ್ಬೇಕು, ಹೇಗೆ ಅದನ್ನ ಸ್ಪೆಂಡ್ ಮಾಡಬೇಕು, ದುಡ್ಡು ಬಂದಾದ್ಮೇಲೆ ಅದನ್ನ ಹೇಗೆ ಉಳಿಸ್ಬೇಕು ಅನ್ನೋದನ್ನ ಎಲ್ಲೂ ಹೇಳ್ಕೊಡೋದಿಲ್ಲ. ಬರೀ ನಾವು ಅದನ್ನ ಖರ್ಚು ಮಾಡ್ಕೊಂಡೇ ಹೋಗ್ತೀವಿ ಹೊರತು ಅದನ್ನ ಮಿತವಾಗಿ ಹೇಗೆ ಖರ್ಚು ಮಾಡಬೇಕು, ಅದ್ರ ಬೆಲೆ ಏನು ಅನ್ನೋದನ್ನ ನಾವು ಎಲ್ಲಿಯೂ ಕಲಿಯೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ವಿವರಿಸಿದ್ದಾರೆ.
ಇದಾದ ನಂತರ ಅವರು ಹೇಳಿರುವಂಥದ್ದು ಸೆಲ್ಫ್ ಡಿಸಿಪ್ಲಿನ್. ಅಂದರೆ ಸ್ಕೂಲ್ಸ್ಗಳಲ್ಲಿ ಕಾಲೇಜ್ಗಳಲ್ಲಿ ಏನಾಗುತ್ತೆ ಅಂತಂದರೆ ಬೆಲ್ ನೋಡಿದ ತಕ್ಷಣ ಹೋಗಿ ಕೂತ್ಕೋಬೇಕು, ಈ ಟೈಮ್ಗಲ್ಲಿ ಹೋಗಿ ಕೂತ್ಕೋಬೇಕು. ಇದನ್ನೆಲ್ಲ ನಾವು ಏನಕ್ಕೆ ಮಾಡ್ತೀವಿ ಅಂದರೆ ಅಲ್ಲಿ ಟೀಚರ್ಸ್ ನಮ್ಮನ್ನ ನೋಡ್ತಾ ಇರ್ತಾರೆ, ನಾವು ಮಾಡಲಿಲ್ಲ ಅಂದರೆ ನಮಗೆ ಪನಿಷ್ಮೆಂಟ್ ಸಿಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಆ ಒಂದು ಶಿಸ್ತನ್ನು ಪಾಲಿಸ್ತಾ ಇರ್ತೀವಿ ಹೊರತು ಅಲ್ಲಿ ಯಾರೂ ನಮ್ಮನ್ನು ನೋಡ್ತಿಲ್ಲ, ಮಾನಿಟರ್ ಮಾಡ್ತಿಲ್ಲ ಅಂತಂದರೆ ನಾವು ಶಿಸ್ತನ್ನು ಪಾಲಿಸ್ತೀವ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕೆ ಅಂತಂದರೆ ಈ ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ಯಾವಾಗ ಬರುತ್ತೆ ಅಂದರೆ ಯಾರೋ ಒಬ್ಬರನ್ನು ನಮ್ಮನ್ನು ನೋಡ್ತಾ ಇದ್ದಾರೆ ಅದಕ್ಕೆ ನಾನು ಭಯದಿಂದ ಶಿಸ್ತನ್ನು ಪಾಲಿಸ್ತೀನಿ ಅಂದಾಗ ಬರೋದಿಲ್ಲ. ಆದರೆ ನನಗೆ ನಾನೊಂದಿಷ್ಟು ಶಿಸ್ತುಗಳನ್ನು ಹಾಕ್ಕೊಂಡಿದ್ದೀನಿ, ನನಗೆ ನಾನೊಂದಿಷ್ಟು ಪ್ರಾಮಿಸ್ಗಳನ್ನು ಮಾಡಿದ್ದೀನಿ, ಅದನ್ನು ನಾನು ಎಷ್ಟು ಚೆನ್ನಾಗಿ ನಿಭಾಯಿಸ್ತೀನಿ, ಯಾರೂ ನೋಡ್ತಿಲ್ಲ, ನನಗೋಸ್ಕರ ನಾನು ಎಷ್ಟು ನನ್ನ ಶಿಸ್ತಿಗೆ ಬದ್ಧಳಾಗಿದ್ದೀನಿ ಅನ್ನೋದು ಸೆಲ್ಫ್ ಡಿಸಿಪ್ಲಿನ್. ಇದನ್ನು ನಾವು ಎಲ್ಲಿಯೂ ಕಲಿಯೋದಿಲ್ಲ. ಇದರಿಂದ ನಮಗೆ ಒಂದು ಸೆಲ್ಫ್ ಮೋಟಿವೇಶನ್ ಕೂಡ ಬರುತ್ತೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ ಮೋಟಿವೇಶನ್ಗೆ ಅಲ್ವಾ. ಸೊ ಇದನ್ನು ಕೂಡ ಅವರು ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಇದಾದ ನಂತರ ರೀಡಿಂಗ್ ಅದರ್ಸ್, ಅಂದರೆ ಎಷ್ಟೊಂದು ಜನ ನಮ್ಮನ್ನ ಹೊಗಳ್ತಾರೆ, ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಿರ್ತಾರೆ, ಬಟ್ ಅದು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಇರೋದಿಲ್ಲ. ಈ ಪ್ರಾಮಾಣಿಕ ಅಂತ ಅನಿಸೋ ಒಂದು ಪದಗಳ ಹಿಂದೆ, ಒಂದು ಮಾತಿನ ಹಿಂದೆ ಬೇರೆ ಒಂದು ಉದ್ದೇಶನೇ ಇರುತ್ತೆ. ಆ ಒಂದು ಬ್ಯಾಡ್ ಇಂಟೆನ್ಷನ್ ಇರ್ಬೋದು, ಒಂದು ನೆಗೆಟಿವ್ ಇಂಟೆನ್ಷನ್ಸ್ ಇರ್ಬೋದು, ಅದನ್ನು ಅರ್ಥ ಮಾಡಿಕೊಳ್ಳುವ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇರಲ್ಲ, ಅದರ ಕೊರತೆಯೂ ಕೂಡ ಇರುತ್ತೆ. ಈ ಒಂದು ಸಾಮರ್ಥ್ಯವನ್ನು ಹೇಗೆ ಕಲ್ತ್ಕೋಬೇಕು ಅನ್ನೋದನ್ನು ಕೂಡ ಎಲ್ಲೂ ಹೇಳ್ಕೊಡೋದಿಲ್ಲ. ಇದಾದ ನಂತರ ಅವ್ರು ಹೇಳಿರುವಂಥದ್ದು ನೋಯಿಂಗ್ ಅಬೌಟ್ ಅವರ್ ಸೆಲ್ಫ್, ಅಂದರೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು. ಈ ರ್ಯಾಂಕ್ ಆಗಿರ್ಬೋದು, ಅಚೀವ್ಮೆಂಟ್ಸ್ ಆಗಿರ್ಬೋದು, ಗೋಲ್ಡ್ ಮೆಡಲ್ ಆಗಿರ್ಬೋದು, ಇದು ಯಾವುದೂ ನನಗಿಲ್ಲ ಅಂತಂದರೆ ನಾನು ಯಾರು, ನಾನು ಎಲ್ಲಿರ್ತೀನಿ ಈ ಸಮಾಜದಲ್ಲಿ, ನನ್ನ ಸ್ಥಾನ ಏನು ಅನ್ನೋದನ್ನು ಹೇಗೆ ತಿಳ್ಕೊಬೇಕು ನಾವು. ಇದ್ರ ಬಗ್ಗೆ ಯಾರು ಎಲ್ಲೂ ತಿಳಿಸ್ಕೊಡೋದಿಲ್ಲ. ಸಾಧನೆ ಹೇಗೆ ಮಾಡಬೇಕು, ಗೋಲ್ಡ್ ಮೆಡಲ್ ಹೇಗೆ ತಗೋಬೇಕು, ಹೇಗೆ ರ್ಯಾಂಕನ್ನು ತಗೋಬೇಕು ಅಂತ ಹೇಳ್ಕೊಡ್ತಾರೆ ಹೊರತು ಇದು ಯಾವುದೂ ಇಲ್ಲದೆ ಸೋಲನ್ನು ಹೇಗೆ ನಾವು ಎದುರಿಸ್ಬೇಕು, ಹೇಗೆ ತಗೋಬೇಕು, ಅಥವಾ ಇದು ಯಾವುದೂ ಇಲ್ಲದೆ ನನ್ನ ಬಗ್ಗೆ ನಾನು ಏನು ಅರ್ಥಕೊಳ್ಳಬೇಕು, ಇದು ಯಾವುದೂ ಇಲ್ಲದೆ ನಾನು ಏನು ಅನ್ನೋದನ್ನ ಹೇಗೆ ತಿಳ್ಕೊಬೇಕು ಅನ್ನೋದನ್ನ ಎಲ್ಲಿಯೂ ಹೇಳ್ಕೊಡೋದಿಲ್ಲ. ಹಾಗೆ ಇನ್ನೊಂದು ಅಂಶ ಹೇಳಿರುವಂಥದ್ದು ಏನಪ್ಪಾ ಅಂತಂದ್ರೆ ಒಂಟಿತನದ ಬಗ್ಗೆನೂ ಮಾತಾಡಿದ್ದಾರೆ. ಸೊ ಒಬ್ಬರೇ ಇದೀವಿ ಅಂದ ತಕ್ಷಣ ಅದು ಒಂಟಿತನ ಆಗೋದಿಲ್ಲ ಅಲ್ವಾ. ಸೊ ಒಬ್ಬರೇ ಇದ್ದಾಗ ಆ ಸಮಯವನ್ನ ನಾವು ಹೇಗೆ ಬಳಕೆ ಮಾಡ್ಕೋಬೇಕು, ಮತ್ತೆ ಆ ಒಬ್ಬರೇ ಇದ್ದಾಗ ನಮ್ಮ ಬಗ್ಗೆ ನಾವು ಎಷ್ಟು ವಿಷಯಗಳನ್ನ ತಿಳ್ಕೋಬೇಕು, ಹೇಗೆ ನಮ್ಮ ಒಂದು ಸಂಘವನ್ನ ನಾವು ಎಂಜಾಯ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಇವ್ರು ಮಾತಾಡಿದ್ದಾರೆ. ಜೊತೆಗೆ ಒಂಟಿತನ ಬಂದಾಗ ನಾವು ಏನು ಮಾಡಬೇಕು, ಅದನ್ನು ಹೇಗೆ ಎದುರಿಸ್ಬೇಕು, ಅದರಿಂದ ಹೇಗೆ ಹೊರಗೆ ಬರಬೇಕು, ಯಾವ ರೀತಿ ಸಹಾಯವನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡಿದ್ದಾರೆ. ಇನ್ನು ಕೊನೆಯದಾಗಿ ಮೆಂಟಲ್ ಹೆಲ್ತ್ ಮೇಂಟೆನೆನ್ಸ್. ಇವತ್ತು ಫಿಸಿಕಲ್ ಹೆಲ್ತ್ ಫಿಟ್ನೆಸ್ಗೋಸ್ಕರ ಜಿಮ್ಗಳಿವೆ, ಆದರೆ ಮೆಂಟಲ್ ಹೆಲ್ತ್ ಮೇಂಟೆನೆನ್ಸ್ಗೋಸ್ಕರ ಏನೂ ಇಲ್ಲ. ಯಾವ ಸ್ಕೂಲು ಕಾಲೇಜಸ್ಗಳಲ್ಲೂ ಇದ್ರ ಬಗ್ಗೆ ಏನೂ ಹೇಳ್ಕೊಡೋದಿಲ್ಲ. ಸೊ ಹಾಗಾಗಿ ನಮ್ಗೇನೇ ಒಂದು ಮಾನಸಿಕ ಒಂದು ಅನಾರೋಗ್ಯ ಆದರೆ, ಮಾನಸಿಕ ಅಸ್ವಸ್ಥತೆ ಕಾಡ್ತಾ ಇದ್ರೆ ಎಲ್ಲಿ ಹೋಗಬೇಕು, ಯಾರಿಂದ ನಾವು ಮಾರ್ಗದರ್ಶನ ಪಡಿಬೇಕು, ಹೇಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಜೀವನದಲ್ಲಿ ಕಷ್ಟ ಬಂದಾಗ ಅದನ್ನ ಹೇಗೆ ಎದುರಿಸ್ಬೇಕು ಅನ್ನೋದು ಗೊತ್ತಾಗಲ್ಲ, ಮಾನಸಿಕವಾಗಿ ಕುಗ್ಗೋಗ್ಬಿಡ್ತೀವಿ. ಸೊ ನಮ್ಮ ಒಂದು ಪ್ರತಿನಿಧಿಗಳಾಗಿ ಇವರು ತುಂಬ ಚೆನ್ನಾಗಿ ನಮ್ಮ ಯೋಚನೆಗಳನ್ನ ಇವರು ಹೇಳಿರುವಂಥದ್ದು. ಸೊ ಇದರಿಂದ ನಾವೇನು ಕಲ್ಕೋಬೇಕು ಅಂತಂದ್ರೆ, ಎಜುಕೇಶನ್ ಅನ್ನೋದು ಬರೀ ಒಂದು ಅಂಕಗಳಿಗೋಸ್ಕರ, ಒಂದು ಸರ್ಟಿಫಿಕೇಟ್ಗೋಸ್ಕರ ಅಥವಾ ಒಂದು ಅಧಿಕಾರಕ್ಕೋಸ್ಕರ, ದುಡಿಮೆಗೋಸ್ಕರ ಅಲ್ಲ. ಎಜುಕೇಶನ್ ಅನ್ನೋದು ನಮ್ಮ ಒಂದು ಓವರ್ ಆಲ್ ಗ್ರೋತ್ಗೋಸ್ಕರ ಇರೋದು ಅಲ್ವಾ. ಸೊ ಇವತ್ತಿನ ಮಕ್ಕಳಿಗೆ ನಾವು ಈ ಎಜುಕೇಶನ್ ಏನು ಕೊರತೆಗಳಿವೆಯೋ ಅದನ್ನೆಲ್ಲ ನಾವು ಮನೆಯಲ್ಲಿ ತಂದೆ ತಾಯಿಗಳಾಗಿ ಕಲಿಸ್ಕೊಳ್ಬೇಕು. ಈ 10 ಅಂಶಗಳನ್ನು ನಾನು ಏನು ಹೇಳಿದ್ದೀನಿ ಇದೆಲ್ಲವನ್ನು ನಾವು ಮಕ್ಕಳಿಗೆ ಸ್ವತಃ ನಾವೇ ಕಲಿಸ್ಕೊಟ್ರೆ ಇವತ್ತು ಒಂದು ಒಳ್ಳೆ ಪ್ರಜೆಗಳಾಗ್ತಾರೆ, ಆರೋಗ್ಯವಾದ ಒಂದು ಪ್ರಜೆಗಳಾಗ್ತಾರೆ ಅಂತ ಹೇಳಿ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.